ಬಳ್ಳಾರಿ ದಳ್ಳೂರಿ ಮಧ್ಯೆ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಎದುರಾಗಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಗಣಿ ಲೂಟಿ ಸಂಕಷ್ಟ. ಬಳ್ಳಾರಿ ದಳ್ಳೂರಿ ಮಧ್ಯೆ ಶಾಸಕ ಜನಾರ್ದನ ರೆಡ್ಡಿಗೆ ಸಂಕಷ್ಟ. ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಗಣಿ ಲೂಟಿ ಶಾಕ್ ಎದುರಾಗಿದೆ. ಆಂಧ್ರದ ಅನುಮತಿ ಬಳಸಿ ಕರ್ನಾಟಕದ ಗಡಿ ಒತ್ತುವರಿ. ಇನ್ನು ಜನವರಿ 20ರಂದು ಸುಪ್ರೀಂ ಕೋರ್ಟ್ಗೆ ಒತ್ತುವರಿ ವರದಿ ಸಲ್ಲಿಕೆ. ಲೂಟಿ ಸಂಬಂಧ ಸರ್ವೆ ನಡೆಸಿರುವ ಸುಧಾಂಶು ಸಮಿತಿ ಆಂಧ್ರದ ರಾಯದುರ್ಗ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಸದ್ಯಕ್ಕೆ ಡ್ರೋನ್ ಮೂಲಕ ಸರ್ವೆ. ಬಳ್ಳಾರಿ ಮೀಸಲು ಅರಣ್ಯ ಪ್ರದೇಶಗಳಾದ ವಿಠಲ್ಪುರ ಜೊತೆಗೆ ತುಮಟಿ ಸೇರಿ ವಿವಿಧೆಡೆ 28 ಲಕ್ಷ ಟನ್ ಅದಿರು ಸಾಗಾಟ ಆರೋಪ ಇದೆ. ಈಗ ಆಲ್ರೆಡಿ ಅಕ್ರಮ ಸಾಬೀತಾಗಿ ಶಿಕ್ಷೆಯೂ ಕೂಡ ಪ್ರಕಟ ಆಗಿತ್ತು. ಇನ್ನು ಅಮಿಕಸ್ ಕ್ಯೂರಿ ನೀಡಿದ್ದ ವರದಿ ಅನ್ವಯ ಸಮಿತಿಯನ್ನ ರಚಿಸಿತ್ತು. ಸಮಿತಿ ವರದಿಯಲ್ಲೂ ಒತ್ತುವರಿ ನಡೆದಿದೆ ಅನ್ನೋದು ಈಗ ದೃಢ ಆಗಿದೆ. ಗಣಿ ಗುತ್ತಿಗೆ ಪಡೆದ ಮಾಲೀಕರಿಂದ ಆಕ್ಷೇಪಣೆಗೆ ಅವಕಾಶ ಕೂಡ ಇರುತ್ತೆ. ಸಿಬಿಐ ಕೋರ್ಟ್ನ ತೀರ್ಪನ್ನ ಎತ್ತಿ ಹಿಡಿದ್ರೆ ರೆಡ್ಡಿಗೆ ಬಹಳ ಸಂಕಷ್ಟ. ಬಳ್ಳಾರಿ ದಳ್ಳೂರಿಯ ಮಧ್ಯೆ ಈಗ ಶಾಸಕ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಎದುರಾಗಿದೆ. ಈ ಒಂದು ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 6 ಪ್ರಕರಣಗಳು ಕೂಡ ದಾಖಲಾಗಿದೆ. ಆ ಒಂದು 6 ಪ್ರಕರಣಗಳಲ್ಲಿ 4 ಪ್ರಕರಣಗಳಲ್ಲಿ ಜನಾರ್ದನ ರೆಡ್ಡಿ ಅವರು A1 ಆರೋಪಿಯಾಗಿದ್ದಾರೆ. ಆಲ್ರೆಡಿ ಎನ್ಕ್ವೈರಿ ಕೂಡ ಒಂದು ಕಡೆ ಶುರುವಾಗಿದೆ, ಮತ್ತೊಂದು ಕಡೆ ಮತ್ತೊಂದು ಶಾಕ್ ಎದುರಾಗಿದೆ. ಇನ್ನು ಸದ್ಯಕ್ಕೆ ಆಂಧ್ರದ ರಾಯದುರ್ಗ ತಾಲೂಕಿನ ಮಲಪನಗುಡಿ ಗ್ರಾಮ ಏನಿದೆ ಅಲ್ಲಿ ಡ್ರೋನ್ ಮೂಲಕ ಈಗ ಆಲ್ರೆಡಿ ಸರ್ವೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬಳ್ಳಾರಿ ಮೀಸಲು ಅರಣ್ಯ ಪ್ರದೇಶಗಳಾದ ವಿಠಲ್ಪುರ ಇನ್ನು ತುಮಟಿ ಕೂಡ ಸೇರಿ ವಿವಿಧೆಡೆ 28 ಲಕ್ಷ ಟನ್ ಅದಿರು ಸಾಗಾಟ ಮಾಡಲಾಗಿತ್ತು ಎಂಬ ಆರೋಪ ಇತ್ತು. ಈಗ ಆಲ್ರೆಡಿ ಅಕ್ರಮ ಸಾಬೀತಾಗಿ ಜನಾರ್ದನ ರೆಡ್ಡಿ ಅವರಿಗೆ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಈಗ ಸದ್ಯಕ್ಕೆ ಮತ್ತೆ ಶಾಕ್ ಎದುರಾಗುವ ಎಲ್ಲಾ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇನ್ನು ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಇತ್ತೀಚೆಗಷ್ಟೇ ಹೇಳಿದ್ರು. ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಈಗ ಮತ್ತೊಂದು ಶಾಕ್ ಜನಾರ್ದನ ರೆಡ್ಡಿ ಅವರಿಗೆ ಎದುರಾಗಿದೆ. ಇನ್ನು ಲೂಟಿ ಸಂಬಂಧ ಸರ್ವೆಯನ್ನ ಸುಧಾಂಶು ಸಮಿತಿಯವರಿಗೆ ಆಲ್ರೆಡಿ ನಡೆಸಿದ್ದಾರೆ. ಇನ್ನು ಆಂಧ್ರದ ರಾಯದುರ್ಗ ತಾಲೂಕಿನ ಮಲಪನಗುಡಿ ಗ್ರಾಮ ಅಲ್ಲಿ ಏನು ಈ ಒಂದು ಗಣಿಗಾರಿಕೆಯನ್ನ ಮಾಡಲಾಗಿದೆ ಎಂಬ ಆರೋಪ ಇತ್ತು. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಮತ್ತೆ ಜನಾರ್ದನ ರೆಡ್ಡಿ ಅವರಿಗೆ ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವರು ಜೈಲಿಗೆ ಕೂಡ ಹೋಗಿ ಬಂದ್ರು, ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಅಮಿಕಸ್ ಕ್ಯೂರಿ ನೀಡಿದ್ದ ವರದಿಯ ಅನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಆ ಒಂದು ಸಮಿತಿ ವರದಿಯಲ್ಲೂ ಕೂಡ ಒತ್ತುವರಿ ನಡೆದಿದೆ ಅನ್ನೋದು ದೃಢ ಆಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಸದ್ಯಕ್ಕೆ ಒಂದು ಕಡೆ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಶಾಕ್ ಎದುರಾಗಿದೆ. ಏನು ಬಳ್ಳಾರಿಯಲ್ಲಿ ಒಂದು ಘಟನೆ ಆಯಿತು, ಒಬ್ಬರ ಪ್ರಾಣ ಹೋಯ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ 4 ಪ್ರಕರಣಗಳಲ್ಲಿ ಜನಾರ್ದನ ರೆಡ್ಡಿ ಅವರು A1 ಆರೋಪಿಯಾಗಿದ್ದಾರೆ. ಈಗ ಮತ್ತೆ ಇನ್ನೊಂದು ಶಾಕ್ ಎದುರಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ? ಸಾಹಿತ್ಯ ಏನು ಆಂಧ್ರದ ರಾಯದುರ್ಗ ತಾಲೂಕಿನ ಮಲಪನಗುಡಿ ಗ್ರಾಮ ಆ ಝೋನಲ್ಲಿ ಮೀಸಲು ಅರಣ್ಯ ಪ್ರದೇಶಗಳಾದಂತಹ ವಿಠಲಾಪುರ ತುಮಟಿ ಸೇರಿದಂತೆ ಒಟ್ಟು 28 ಲಕ್ಷ ಟನ್ ಅದಿರು ಸಾಗಾಟವನ್ನ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಬಳ್ಳಾರಿ ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತಹದ್ದು. ಜನವರಿ 20ರಂದು ಸುಪ್ರೀಂ ಕೋರ್ಟ್ಗೆ ಈ ಸಂಬಂಧ ಒತ್ತುವರಿ ಸಂಬಂಧ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಿದೆ. ಈಗ ಆಲ್ರೆಡಿ ಸುಧಾಂಶು ಸಮಿತಿ ಸೇರಿದಂತೆ ಅನೇಕರು ಸರ್ವೆ ನಡೆಸಿ ಈ ಒಂದು ನಿಟ್ಟಿನಲ್ಲಿ ವರದಿಯನ್ನ ರೆಡಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಮೊನ್ನೆ ಅಷ್ಟೇ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ದಾಖಲಾದ ಬಳಿಕ ಇದೀಗ ಮತ್ತೊಮ್ಮೆ ಇದೊಂದು ಸಂಕಷ್ಟ ಎದುರಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಲ್ರೆಡಿ ಅವರು ಈ ಅದಿರು ಅಂದ್ರೆ ಅಕ್ರಮ ಅದಿರು ಸಾಗಣೆ ಜೊತೆಗೆ ಒತ್ತುವರಿ ವಿಚಾರವಾಗಿಯೇ ಒಂದಿಷ್ಟು ಜೈಲಿಗೆ ಹೋಗಿ ಬಂದಂತಹ ಸಂದರ್ಭ ಕೂಡ ಇದೆ. ಈಗ ಮತ್ತೊಮ್ಮೆ ಅವರಿಗೆ ಈ ಒಂದು ಏನು ಲೂಟಿ ಸಂಬಂಧ ಮತ್ತೊಮ್ಮೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಬಳ್ಳಾರಿ ವಿಚಾರವಾಗಿ ಜೊತೆಗೆ ಈ ಒಂದು ಅದಿರು ವಿಚಾರವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನ್ ತೆಗೆದುಕೊಳ್ತಾರೆ ಜನಾರ್ದನ ರೆಡ್ಡಿ, ಆಂಟಿಸಿಪೇಟರಿ ಬೇಲ್ ಸೇರಿದಂತೆ ಏನಾದ್ರೂ ಕಾನೂನು ಮೂಲಕ ಕ್ರಮ ವಹಿಸ್ತಾರೆ ಅನ್ನುವಂತಹದ್ದು ಕೂಡ ಕಾದು ನೋಡ್ಬೇಕಾಗತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.